ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ನ ಸೆಕೆಂಡ್ ಎಪಿಸೋಡ್ನ ಫಸ್ಟ್ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಇವತ್ತು. ನನಗಂತೂ ಶಾಕಿಂಗ್ ಆಗಿತ್ತು, ಮನೆ ಮಂದಿಗೆಲ್ಲ ಫುಲ್ ಶಾಕಿಂಗ್ ಆಗಿತ್ತು. ಇವತ್ತಿನ ಒಂದು ಫಸ್ಟ್ ಪ್ರೊಮೋ ಏನಪ್ಪ ಅಪ್ಡೇಟ್ ಅಂತಂದರೆ, ಮನೆ ಮಂದಿನೆಲ್ಲ ಒಂದು ಲಿವಿಂಗ್ ಏರಿಯಾದಲ್ಲಿ ಕೂರಿಸ್ಬಿಟ್ಟು ಏನು ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಅಂದರೆ, ನೀವು ಏನು ವಿನ್ನರ್ನ ನೋಡಬೇಕು ಅಂದರೆ 100 ದಿನ ಕಾಯಬೇಕು ಅಂತ ಏನು ಇಲ್ಲ. 100 ದಿನ ಕಾಯೋಕ್ಕಿಂತ ಮುಂಚೆ 2 ಫಿನಾಲೆಗಳು ನಡೆಯುತ್ತಂತೆ. 2 ಫಿನಾಲಲ್ಲಿ ಫಸ್ಟ್ ಫಿನಾಲೆ ಏನು ಮೂರನೇ ವಾರಕ್ಕೆ ನಡೆಯುವಂತಹ ಫಿನಾಲೆಲ್ಲೇ ಗೊತ್ತಾಗುತ್ತಂತೆ ವಿನ್ನರ್ ಯಾರು ಅಂತೇಳಿ ಗೊತ್ತಾಗುತ್ತಂತೆ. ಸೊ ಅದೊಂದು ಬಿಗ್ ಟ್ವಿಸ್ಟ್. ಇದ್ರ ಜೊತೆಗೆ ಏನಪ್ಪ ಅಂತಂದರೆ, 3ನೇ ವಾರದಲ್ಲೇ ಎಲಿಮಿನೇಷನ್ ನಡೆಯತ್ತಂತೆ. ಎಲಿಮಿನೇಷನ್ ಗುಂಪಾಗರೂ ಹೋಗ್ಬೋದಂತೆ, ಇಲ್ಲ ಅಂತಂದ್ರೆ ಒಬ್ರಾದ್ರೂ ಹೋಗ್ಬೋದು, ಗುಂಪಾಗರೂ ಹೋಗ್ಬೋದು. ಯಾವ ರೀತಿ ಆದ್ರೂ ಎಲಿಮಿನೇಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಎಲಿಮಿನೇಷನ್ ಇಂದ ನೀವು ಪಾರಾಗಬೇಕು ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರೋದು ಏನು ಅಂತ ನೀವು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಹೇಳಿರುವಂಥದ್ದು ಇಡೀ ಮನೆ ಮಂದಿನೆಲ್ಲ ಕೂರಿಸ್ಬಿಟ್ಟು. ಏನು ಅಂತಂದರೆ ಇಲ್ಲಿ ಇರೋದು ಈ ಪ್ರೋಮೋದಲ್ಲಿ ಏನಪ್ಪ ಅಂದರೆ, ಬಿಗ್ ಬಾಸ್ ಅವರು 2 ಫಿನಾಲೆನ ಮಾಡ್ತಾ ಇದ್ದಾರೆ ಈ ಸಲ. ಜಸ್ಟ್ ಒಂದೇ ಒಂದು ಫಿನಾಲೆ ಅಲ್ಲ, ಅಂದರೆ ಏನು 3 ವಾರ ಕಂಪ್ಲೀಟ್ ಆದಮೇಲೆ ಒಂದು ಫಿನಾಲೆನ ಮಾಡ್ತಾರೆ. ಆ ಫಿನಾಲಲ್ಲಿ ಎಲಿಮಿನೇಷನ್ ಕೂಡ ಇರುತ್ತೆ. ಸೊ ಆ ಎಲಿಮಿನೇಷನ್ ಏನಂದರೆ ವಿನ್ನರ್ ಕೂಡ ಅವಾಗಿಂದನೇ ಡಿಸೈಡ್ ಆಗ್ತಾರೆ ಅಂತೇಳಿ. ವಿನ್ನರ್ನ ನೀವು ನೋಡೋದಕ್ಕೆ ಜಸ್ಟ್ 100 ಡೇಸ್ ತನಕ ಅಷ್ಟೊಂದು ದಿನ ಕಾಯೋದು ಬೇಕಾಗಿಲ್ಲ. ನೀವು 3ನೇ ವಾರದಲ್ಲೇ ವಿನ್ನರ್ನ ನೋಡ್ಕೋಬಹುದು. ಜೊತೆಗೆ ಎಲಿಮಿನೇಷನ್ ಕೂಡ ಇರುತ್ತೆ. ಎಲಿಮಿನೇಷನ್ ಗುಂಪಾರೋ ಹೋಗ್ಬೋದು, ಇಲ್ಲ ಅಂತಂದ್ರೆ ಒಬ್ಬೊಬ್ರೇನಾದ್ರು ಹೇಗ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾರೆ. ಇನ್ನು ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಆದ್ರಲ್ವಾ, ಸೊ ಅದೇ ರೀತಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಬಿಗ್ ಬಾಸ್ ಇಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಎಚ್ಚರಿಕೆ ಏನಂತಂದ್ರೆ, ನೀವು ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಕಂಟೆಂಟ್ನ ಕೊಡಬೇಕು ಅನ್ನೋದಿಲ್ಲಿ ಬಿಗ್ ಬಾಸ್ ಉದ್ದೇಶ. ಈ ಸಲ ಬಿಗ್ ಬಾಸ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಕಿಂಗ್ ವಿಚಾರಗಳೇ ಜಾಸ್ತಿ ಸಿಗ್ತಾ ಇದೆ. ಇಡೀ ಬಿಗ್ ಬಾಸ್ ಮನೆ ಅಂತೂ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಫುಲ್ ಶಾಕಿಂಗ್ ಅಲ್ಲಿದ್ದಾರೆ. ಏನಪ್ಪ ಎಲಿಮಿನೇಷನ್, ನಾವು ಹೆಂಗ್ ಒಂದಿನಕ್ಕೆ ಹೋಗ್ಬಿಟ್ರು, ಮೊದಲನೇ ದಿನನೇ ಹೋದಂತ ರಕ್ಷಿತಾ ಶೆಟ್ಟಿ ನೋಡ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಭಯ ಇದೆ. ಸೊ ನಾವಿನ್ನ ಚೆನ್ನಾಗಿ ಆಟ ಆಡಬೇಕು, ಪ್ರತಿಯೊಂದಕ್ಕೂ ಎಂಟರ್ಟೈನ್ಮೆಂಟ್ ಕೊಡಬೇಕು, ಹೆಂಗಾಡಿದ್ರೆ ಹೆಂಗೆ ನಾವು ಸರ್ವೈವ್ ಆಗ್ಬೋದು ಅಂತೇಳಿ ಯೋಚನೆ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಎಚ್ಚರಿಕೆ ಗಂಟೆ ಆಗಿ ನಮ್ಮ ಬಿಗ್ ಬಾಸ್ ಅವರು ಇಡೀ ಮನೆನ ಕೂರಿಸ್ಕೊಂಡು ಹೇಳಿರುವಂಥದ್ದು. ನೋಡೋಣ ಯಾರ್ಯಾರೆಲ್ಲ ಹೆಂಗೆಲ್ಲ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಥರ ಬಿಗ್ ಬಾಸ್. ಒಂದೊಂದು ಟ್ವಿಸ್ಟ್ನ ಕೇಳ್ತಾ ಇದ್ರೆ, ಒಂದೊಂದು ಪ್ರೋಮೋನು ಕೇಳ್ತಾ ಇದ್ರೆ, ಒಂದೊಂದು ಎಪಿಸೋಡ್ ನೆನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂನ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ಪ್ರೋಮೋ ನನಗೆ ಬೆಳಗ್ಗೆ ಎದ್ದಾಗ ಈ ಪ್ರೋಮೋ ಹೆಂಗಿರ್ಬೋದು ಅಂತ ಅನ್ಕೊಂಡೆ. ಅದು ಈ ರೀತಿ ಇರುತ್ತೆ ಅಂತ ಅನ್ಕೊಂಡಿರ್ಲಿ, ಏನೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನನಗೆ ಈ ಒಂದು ಪ್ರೋಮೋ ನೋಡಿದಾಗ ಫುಲ್ ಶಾಕಿಂಗ್ ಆಗಿತ್ತು. ನನಗೇನೆ 2 ಫಿಲಾನೆ ಇರುತ್ತೆ, ಜೊತೆಗೆ ಎಲಿಮಿನೇಷನ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ರೆ. ನೋ ಮುಲಾಜ್ ಅಂತ ಹೇಳ್ಬೋದು, ಏನು ಮುಲಾಜೇ ಇರೋದಿಲ್ಲ ಈ ಸಲ. ಹೋಸಲ ಪ್ರ್ಯಾಂಕ್ ಎಲಿಮಿನೇಷನ್ ಪ್ರ್ಯಾಂಕ್ ಆ ಥರ ಇರೋದಿಲ್ಲ, ನಿಮಗೆ ಡೈರೆಕ್ಟ್ ಎಲಿಮಿನೇಷನ್ನೇ ಇರುತ್ತೆ. ಏನು ಅನ್ಎಕ್ಸ್ಪೆಕ್ಟೆಡ್ ವಿಚಾರಗಳು ನಡೆಯುತ್ತೆ ಈ ಸಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ನಡೀತಾ ಇದೆ ಬಿಗ್ ಬಾಸ್. ಅಂದರೆ ಹೊಸ ಥರ ಕಾನ್ಸೆಪ್ಟ್ ಇಟ್ಕೊಂಡ್ಬಂದಿದ್ದಾರೆ, ಚೆನ್ನಾಗಿ ನಡೀಲಿ ಬಿಗ್ ಬಾಸ್ ಅಂತ ನಾನು ಕೇಳ್ಕೊತೀನಿ. ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಸರಿಯಾಗಿ ಮಾಂಜಾ ಸಿಗ್ತಾ ಇದೆ ಅಂತ ಹೇಳ್ಬೋದು. ಏನಂತಂದರೆ ಒಂದಾದ್ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅವರೆಲ್ಲನೂ ಕೂಡ ಫೇಸ್ ಮಾಡಿ ಗೆಲ್ಲೋದಕ್ಕೆ ಮುಂದೋಗ್ಬೇಕು. ಇದಾಗಿತ್ತು ಇವತ್ತಿನ ಒಂದು ಪ್ರೋಮೋ. ಯಾರೆಲ್ಲ ನೋಡಿದ್ರಿ, ಯಾರೆಲ್ಲ? ನನಗಂತೂ ಅಲ್ಲಿರೋದ್ರ ಎಕ್ಸ್ಪ್ರೆಷನ್ ನೋಡಿದಾಗ ನಮಗೆ ಧನುಷ್ ಫುಲ್ ಶಾಕಿಂಗ್ ಅಲ್ಲಿರೋ ತರ ಕಾಣಿಸ್ತು, ಸ್ಪಂದನ ಶಾಕಿಂಗ್ ಅಲ್ಲಿರೋ ತರ ಕಾಣಿಸ್ತು, ಕಾವ್ಯಾಶಾ ಅವರು ಫುಲ್ ಶಾಕಿಂಗ್ ಅಲ್ಲಿ ಇರೋದು ಕಾಣಿಸ್ತು. ಆಲ್ಮೋಸ್ಟ್ ಎಲ್ಲ ಶಾಕಿಂಗ್ ಅಲ್ಲೇ ಇದ್ದಾರೆ ಆಕ್ಚುಲಿ. ಈ ಒಂದು ಬಿಗ್ ಬಾಸ್ ಅವ್ರು ಏನು ಕರ್ಸ್ಬಿಟ್ಟು ನೀವು 100 ವಾರ ಕಾಯ್ಬೇಕಾಗಿಲ್ಲ ವಿನ್ನರ್ನ ನೋಡಬೇಕು ಅಂದ್ರೆ 3 ವಾರ ಸಾಕು, 3 ವಾರದಲ್ಲೇ ಗೊತ್ತಾಗ್ಬಿಡುತ್ತೆ ವಿನ್ನರ್ ಯಾರು ಅಂತೇಳಿ. ಮತ್ತೆ ಎಲಿಮಿನೇಷನ್ ಕೂಡ ಸಾಲಾಗಿ ನಡೀತಾ ಇರುತ್ತೆ. ಮತ್ತೆ ಎಲಿಮಿನೇಷನ್ ಹೇಗೆ ಬೇಕಾದ್ರೂ ಎಲಿಮಿನೇಷನ್ ಆಗ್ಬೋದು, ಮತ್ತೆ ಒಟ್ಟೊಟ್ಟಿಗೆನಾದ್ರು ಹೋಗ್ಬೋದು, ಅಥವಾ ಗುಂಪಾಗಾರು ಹೋಗ್ಬೋದು, ಅಥವಾ ಒಬ್ಬೊಬ್ಬರೇ ಹೋಗ್ಬೋದು ಅನ್ನೋದು ಹೇಳಿದ್ದಕ್ಕೆ ಅಯ್ಯೋ ನಮಗೆ ಯಾವಾಗಪ್ಪ ಎಲಿಮಿನೇಷನ್ ಬಂದ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿದ್ದಾರೆ. ಸೊ ಇವರೆಲ್ಲರೂ ಉಳಿಸ್ಕೋಬೇಕು ಅಂದ್ರೆ ಎಚ್ಚರಿಸ್ಕೊಳ್ಳಿ ಅಂತಾನು ಒಂದು ಎಚ್ಚರಿಕೆ ಗಂಟೆನೂ ಬಿಗ್ ಬಾಸ್ ನೀಡಿದ್ದಾರೆ. ಸೊ ಈ ಒಂದು ಇದ್ರ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಅನ್ನಿಸ್ತು ಅಂತೇಳಿ ಹೇಳಿ. ಈ ಪ್ರೋಮೋ ಬಗ್ಗೆ ಗೈಸ್ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನನ್ನ ಬಿಗ್ ಬಾಸ್ ರಿವ್ಯೂ ನನ್ನ ಚಾನಲಲ್ಲಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಗೈಸ್, ಲವ್ ಯು.